ಯಾವುದೇ ಸಾಂಬಾರು ರುಚಿಯಾಗಿ ಬರಬೇಕಂದ್ರೆ ಅದಕ್ಕೆ ಸಾಂಬಾರು ಪುಡಿ ತುಂಬ ಮುಖ್ಯ ಆಗುತ್ತೆ. ಸೊ ತುಂಬ ರುಚಿಕರವಾದಂಥ ಸಾಂಬಾರು ಮಾಡೋದಕ್ಕೆ ಒಂದೊಳ್ಳೆ ಸಾಂಬಾರು ಪುಡಿ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸಾಂಬಾರು ಪುಡಿ ಮಾಡೋದಕ್ಕೆ ಒಂದು ಕಡೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ 2.5 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ, 1 ಇಂಚಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗಿ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಕಡಲೆಬೇಳೆ ಎಲ್ಲ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಕೊತ್ತಂಬರಿ ಕಾಳನ್ನ ನಾನಿಲ್ಲಿ 6 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ. ಕೊತ್ತಂಬರಿ ಕಾಳನ್ನ ಸೇರಿಸಾದ್ಮೇಲೆ ಜೀರಿಗೆನ 3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ. 3 ಟೇಬಲಷ್ಟು ಜೀರಿಗೆನ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಇವಾಗ ಈ ಬಿಸಿ ಇರುತ್ತಲ್ವ ಎಣ್ಣೆ ಇದರಲ್ಲೇ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಹಾಗೆ ಇವಾಗ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊತಿದ್ದೀನಿ. ಕರಿಬೇವು ಸೇರಿಸಾದ್ಮೇಲೆ ಇವಾಗ ನಾನು ಒಂದು 20ರಿಂದ 30 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸ್ತಿದ್ದೀನಿ. ನೀವು ಬ್ಯಾಡಗಿ ಮತ್ತು ಗುಂಟೂರು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಸೇರಿಸ್ಕೋಬೋದು. ಇವಾಗ ಮೆಣಸಿನ್ಕಾಯಿನ ಸೇರಿಸಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಕಡಾಯಿ ತುಂಬ ಬಿಸಿ ಇರುತ್ತಲ್ವ ಅದೇ ಒಂದು ಬಿಸಿಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗುತ್ತೆ. ಇವಾಗ ಇದನ್ನು ಟೋಟಲಾಗಿ ಫುಲ್ ಕಂಪ್ಲೀಟಾಗಿ ಇದು ಆರಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ. ನೋಡ್ತಿರ್ಬೋದು ಇದೆಲ್ಲ ಒಂದು 10 ನಿಮಿಷ ಆದಮೇಲೆ ಕಂಪ್ಲೀಟಾಗಿ ಎಲ್ಲ ಆರಿದೆ. ಇವಾಗ 1 ಇಂಚಷ್ಟು ಅರ್ಶಿನದ ಕೊಂಬನ್ನ ತೊಗೊಂಡು ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸ್ಕೊತಿದ್ದೀನಿ. ಅರ್ಶಿನದ ಪುಡಿ ಹಾಕೋಕ್ಕಿಂತ ಇರೋದ ಕೊಂಬು ಹಾಕಿದರೆ ತುಂಬ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಕೊನೆಯದಾಗಿ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಿಂಗನ್ನ ಸೇರಿಸ್ಕೊತಿದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ಆರಾದ್ಮೇಲೆ ಸೇರಿಸ್ಕೋಬೇಕು. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೈಸಾಗಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಬನ್ನಿ. ನೋಡ್ತಿರ್ಬೋದು ಇಲ್ಲಿ ಪೌಡ್ರ್ ರೆಡಿ ಆಗಿದೆ, ಕಲರ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಒಂದು ಅಗಲವಾಗಿರೋ ಒಂದು ತಟ್ಟೆಗೆ ಹಾಕ್ಕೊಂಡು ಕಂಪ್ಲೀಟಾಗಿ ಆರಿಸ್ಕೋಬೇಕು. ಬಿಸಿ ಬಿಸಿ ಪೌಡ್ರನ್ನ ನಾವು ಬಾಕ್ಸಿಗೆ ಹಾಕಿಟ್ಕೊಳ್ಳೋದ್ರಿಂದ ಬೇಗ ಹಾಳಾಗುತ್ತೆ, ಹಾಗೆ ಗಂಟೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಸಾಂಬಾರು ಪೌಡರ್ನ ಬಳಸ್ಕೊಂಡು ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.